ಭರತ್ ಅವರೇ, ತಂದೆ ಬಹುಮುಖ ಪ್ರತಿಭೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ರಾಜಕೀಯವಾಗೂ ಕೂಡ ಅವರು ಸಕ್ಸಸ್ನ ಕಂಡಿದ್ದಾರೆ, ಹಾಗೇನೆ ಸಿನಿಮಾದಲ್ಲೂ ಕೂಡ. ಅವರ ಎರಡು ವೃತ್ತಿಗಳು ಕೂಡ ನಿಮ್ಮನ್ನ ಸೆಳೆಯಲಿಲ್ವಾ ಅವ್ರ ಕಡೆಗೆ? ಇಲ್ಲ, ಅದಕ್ಕೆ ಟ್ಯಾಲೆಂಟ್ ಇರಬೇಕು, ಅದಿಲ್ಲ ಅಂತ ಗೊತ್ತಿದೆ, ಅದಕ್ಕೆ ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. ಸ್ವಲ್ಪ ಓದಿನ ಕಡೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ರಿ ಅನ್ಸುತ್ತೆ. ಅಷ್ಟೊಂದು ಇಲ್ಲ, ಬಟ್ ಸ್ಟಿಲ್ಲ ಓದಬೇಕಿತ್ತು, ಓದಿದ್ದೀವಿ. ಸೊ ಅಪ್ಪನ ಕಂಡ್ರೆ ಹೆದರಿಕೆ ಜಾಸ್ತಿನಾ, ಅಮ್ಮನ ಕಂಡ್ರೆ ಹೆದರಿಕೆ ಜಾಸ್ತಿನಾ ನಿಮಗೆ? ಇಬ್ಬರು ಕಂಡ್ರೆ ಹೆದರಿಕೆ ಇತ್ತು. ಸ್ಟ್ರಿಕ್ಟ್ ಯಾರು ಇಬ್ಬರಲ್ಲಿ? ತಂದೆನೇ, ಅವಾಗ ತಂದೆನೇ. ತಂದೆಯವರೇನೆ ತುಂಬ ಸ್ಟ್ರಿಕ್ಟ್. ಸೊ ಸರ್ ಮಾಡಿರುವಂಥ ಯಾವ ಪಾತ್ರ ನಿಮಗೆ ತುಂಬ ಇಷ್ಟ? ಇಲ್ಲ, ಅವರೆಲ್ಲ ಪಾತ್ರ, ಮನೇಲಿರೋ ಪಾತ್ರನೇ ಜಾಸ್ತಿ ಇಷ್ಟಪಡ್ತೀವಿ. ಸೊ ಅವ್ರ ಮನೆಯಲ್ಲಿರೋ ಪಾತ್ರ ಜಾಸ್ತಿ ಇಷ್ಟಪಡ್ತೀರಾ? ಅಂದರೆ ಮನೆಯಲ್ಲೂ ಕೂಡ ತುಂಬ ಜೋಕ್ ಎಲ್ಲ ಮಾಡಿಕೊಂಡು ಮಾತಾಡ್ತಿರ್ತಾರೆ. ಬಟ್ ಇರೋದು ಕಮ್ಮಿ, ಬಟ್ ನಾರ್ಮಲ್ ಇದ್ದಾಗ ಮಾಡ್ತಾರೆ. ಓಕೆ ನಿಶಿತಾ, ಸೊ ನೀವು ಈ ಮನೆಗೆ ಎಂಟ್ರಿ ಆಗೋಕ್ಕೂ ಮುಂಚೆ ಅವರು ರಾಜಕಾರಣಿನೂ ಹೌದು, ಹಾಗೆ ದೊಡ್ಡ ಸಿನಿಮಾ ನಟರು ಕೂಡ ಹೌದು. ಈ ಆಫರ್ ನಿಮಗೆ ಬಂದಾಗ ಎಷ್ಟು ಖುಷಿ ಅನ್ನಿಸ್ತು, ಹಾಗೆ ಯಾವ ಥರ ಒಂದು ಭಯ, ಆ ಥರ ಏನಾದ್ರು ಇತ್ತಾ ನಿಮಗೆ? ಏವಿಯಾನಿಕ್ಸ್ ಮಾಸ್ಟರ್ಸ್ ಮಾಡ್ತಾಯಿದ್ದೆ. ಸೊ ಆವಾಗ ಬಂತು ಪ್ರಪೋಸಲ್. ನಾನು ಇಲ್ಲ, ಯಾಕೆ ಸುಮ್ಮನೆ ಈ ಥರ ದೊಡ್ಡ ಮನುಷ್ಯರು ಬೇಡ, ಹಾಗೆ ಹೆಂಗೆ, ಇವ್ರು ಹೆಂಗಿರ್ತಾರೆ, ಯು ಕೆಲ್ ಬೇರೆ ಓದಿದ್ದಾರೆ, ಗರ್ಲ್ ಫ್ರೆಂಡ್ಸ್ ಇರ್ತಾರೆ, ಕುಡಿತಾರೆ, ಸ್ಮೋಕ್ ಮಾಡ್ತಾರೆ, ಈ ಥರ ಯೂಶ್ವಲಿ ಆ ಥರ ಬ್ಯಾಕ್ಗ್ರೌಂಡಿಂದ ಬಂದು ಹಾಗೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಫ್ರೆಂಡ್ ನನಗೆ ಹೇಳಿದ್ಲು, ಇಲ್ಲ ಎಲ್ಲರೂ ಆ ಥರ ಇರಲ್ಲ, ಒಂದು ಬ್ಲ್ಯಾಕ್ ಮಾರ್ಕ್ ಆಗಲಿ ಏನೂ ಇಲ್ಲ ಈ ಇದರಲ್ಲಿ. ಸೊ ನೋಡು ಅವ್ರು ಇಷ್ಟ ಆದರೆ, ಯಾಕಂದರೆ ನನ್ನ ಅಪ್ಪಾಜಿನ ಬ್ಯಾಕ್ಗ್ರೌಂಡ್ ಯಾವತ್ತೂ ಇಟ್ಕೊಂಡು ಮದುವೆ ಆಗಲಿಲ್ಲ. ನಾನೇನು ಅಂದ್ಕೊಂಡಿದ್ದೆ, ಇವ್ರ ಫ್ಯಾಮಿಲಿ ಇಲ್ಲ ಅಂದ್ರೂ ನಾನು ಸಾಕೋ ಕೆಪಾಸಿಟಿ ಇದೆಯೇ ಇಲ್ವೋ ಅಂತ ನೋಡಿಕೊಂಡೆ ಅಂದ್ಕೊಂಡಿದ್ದೆ. ಬಟ್ ಡೆಫಿನೆಟ್ಲಿ ಅವ್ರು ಇಲ್ಲ ಅಂದ್ರೂ ಇವರು ಕೆಲಸ ಅದು ಇದು ಓದಿರೋದೆಲ್ಲ ನೋಡಿಕೊಂಡು ಓಕೆ ಅಂತ ಅಂದ್ಕೊಂಡೆ. ಬಟ್ ನಾನು ಅಂದ್ಕೊಂಡಿರೋ ಥರ ಯಾವುದೂ ಇರಲೂ ಇಲ್ಲ ಇವ್ರ ಕ್ಯಾರೆಕ್ಟರ್ನು. ಸೊ ಮೀಟ್ ಮಾಡಿದಾಗ ಅನಿಸ್ತು, ಇಲ್ಲ ಜೆನ್ಯೂನ್ ಆಗಿದ್ದಾರೆ,